ಆತ್ಮೀಯ ಮಿತ್ರ ನಮಸ್ಕಾರ. ಟೈಟಲ್ ನೋಡಿ ಗಾಬರಿ ಆಗಿರ್ಬೇಕು ಎಲ್ರಿಗೂ. ಬಿಹಾರ ಗಯಾ ಅಂತ ತಿಳ್ಕೊಂಡಿರ್ಬೋದು ಅಂತ. ಅಫ್ಕೋರ್ಸ್ ಕಾಂಗ್ರೆಸ್ಸಿನ ಕೈಯಿಂದ ಬಿಹಾರ ಹೋಯಿತು, RJD ಅಬ್ಬರದಿಂದ ಮೆರೆದಿದ್ರು, ಅವ್ರ ಕೈಯಿಂದ ಬಿಹಾರ ಹೋಯಿತು. ಬಿಹಾರದಲ್ಲಿ ಏನೋ ಕಡ್ದು ಕಟ್ಟಾಕ್ಬಿಡ್ತೀನಿ ಅಂತ ಬಂದಿದ್ದಂಥ ಪ್ರಶಾಂತ್ ಕಿಶೋರ್, ಜನ್ ಸ್ವರಾಜ್ ಪಾರ್ಟಿ, ಆತ 0 ಗಳಿಸಿದ, 3%, ಹೆಚ್ಚು ಕಡಿಮೆ 3%ನಷ್ಟು ಅವನ ವೋಟ್ ಶೇರ್ ಆಗಿದೆ. ಅಂಡ್ ದೆನ್ ಬಿಹಾರದ ಪರಿಕಲ್ಪನೆಯನ್ನ ಕಟ್ಕೊಂಡು ನಾವು SIR ನ ವಿರೋಧಿಸ್ತೀವಿ, ನಮ್ಮ ಏನು ವೋಟಿಂಗ್ ಪ್ಯಾಟರ್ನ್ ಇದೆ ಅದ್ರ ಮೇಲೆ ನಾವೇನೋ ಇಂಪ್ಯಾಕ್ಟ್ ಮಾಡ್ತೀವಿ ಅನ್ನೋ ಪ್ರಯತ್ನ ಮಾಡ್ತಿದ್ದವರೆಲ್ಲರೂ ಕೂಡ ಮಣ್ಣು ಮುಕ್ಕಿದ್ದಾರೆ. ಹೀಗಾಗಿ ಬಿಹಾರ ಗಯಾ. ಆದರೆ ನಾನು ಈ ವಿಚಾರಕ್ಕೋಸ್ಕರ ಬಿಹಾರದ ಬಗ್ಗೆ ಮಾತಾಡ್ತಿರೋದಲ್ಲ, ಬಟ್ ಸ್ಟಿಲ್ ಅದನ್ನು ಕೂಡ ಮಾತಾಡಬೇಕು. ನಾನು ಗಯಾದಲ್ಲಿದ್ದೀನಿ. ಗಯಾ ಅನ್ನೋದು ಅತ್ಯಂತ ಪವಿತ್ರವಾಗಿರುವಂಥ ಕ್ಷೇತ್ರ. ರಿಸಲ್ಟ್ ದಿನನೇ ಗಯಾಕ್ಕೆ ಬಂದಿರೋದು ಬಹಳ ವಿಶೇಷವಾಗಿರುವಂಥ ಸಂಗತಿ ನನ್ನ ಪಾಲಿಗೆ. ಅಟ್ಲೀಸ್ಟ್ ಗಯಾ ಅನ್ನೋದು ಅತ್ಯಂತ ಪ್ರಾಚೀನವಾದ್ದು. ಇನ್ಫ್ಯಾಕ್ಟ್ ಐತಿಹಾಸಿಕವಾಗಿ ಅಥವಾ ನಮ್ಮ ಅಥವಾ ನಮ್ಮ ಪುಸ್ತಕಗಳು ಹೇಳೋ ಪ್ರಕಾರ ಶಿಲಾಯುಗದಿಂದಲೂ ಒಂದು ಕಂಟಿನ್ಯೂಟಿ ಇಟ್ಕೊಂಡಿರುವಂತ ಒಂದು ನಗರವಾಗಿ ಗಯಾ ಗುರುತಿಸಲ್ಪಡುತ್ತೆ ಅನ್ನೋದು ನಾನು ಬಹಳ ಹಿಂದೆ ಕೇಳಿದ್ದ ನೆನಪು. ಗಯಾಸುರ ಅಂತ ಒಬ್ಬ ರಾಕ್ಷಸ ಇದ್ದ. ಅವನು ವಿಷ್ಣುವಿನ ಕುರಿತು ತಪಸ್ ಮಾಡಿದಾಗ ವಿಷ್ಣು ಅವನಿಗೆ ಒಂದು ವರವನ್ನು ಕೊಟ್ಟ. ಯಾರು ನಿನ್ನನ್ನ ಸ್ಪರ್ಶ ಮಾಡ್ತಾರೋ, ಸಂಪರ್ಕಕ್ಕೆ ಬರ್ತಾರೋ, ನಿನ್ನ ನೋಡ್ತಾರೋ ಅವರ ಪಾಪಗಳೆಲ್ಲವೂ ನಷ್ಟವಾಗುತ್ತೆ ಅಂತ. ಕೊನೆಗೆ ದೇವರುಗಳೆಲ್ಲ ಗಾಬರಿ ಆಗ್ಬಿಟ್ರು. ಧರ್ಮದ ಇಂಬ್ಯಾಲೆನ್ಸ್ ಆಗ್ಬಿಡುತ್ತಲ್ಲಪ್ಪ, ಹಿಂಗಾಗ್ಬಿಟ್ರೆ ಪಾಪ ಮಾಡಿದವ್ರು ಇವ್ನು ನೋಡಿದ ತಕ್ಷಣ ಹಿಂಗೆ ಮುಕ್ತಿ ಪಡ್ಕೊಂಡ್ರೆ ಹೇಗೆ ಅಂತ ಕೇಳಿದ್ದಕ್ಕೆ ಕೊನೆಗೆ ಅದೇ ದೇವತೆಗಳು ಗಯಾಸುರನನ್ನ ಕೇಳ್ಕೊಂಡ್ರು, ದಯಮಾಡಿ ನೀನು ಧರ್ಮದ ಇಂಬ್ಯಾಲೆನ್ಸ್ ಸರಿ ಮಾಡ್ಬೇಕಲ್ಲ ಅಂತಂದಾಗ ಗಯಾಸುರ, ನಾನು ಸಾಯ್ಲಿಕ್ಕೆ ಒಪ್ಕೊಳ್ತೀನಿ, ಬಟ್ ಓನ್ಲಿ ಆನ್ ಒನ್ ಕಂಡೀಷನ್, ನನ್ನ ದೇಹವೇ ತೀರ್ಥವಾಗಬೇಕು ಅಂತ ಅವನಂದಾಗ ವಿಷ್ಣು ಅವನ ಮೇಲೆ ಪಾದವನ್ನಿಟ್ಟ. ಹೀಗಾಗಿ ಆ ಜಾಗ ಗಯಾ ಅಂತ ಕರೆಯಲ್ಪಡ್ತು. ಅವನ ಪಾದವನ್ನಿಟ್ಟ ಜಾಗ ವಿಷ್ಣು ಪಾದ ಕ್ಷೇತ್ರ ಅಂತ ಕರೆಯಲ್ಪಡತ್ತೆ. ಗಯೆಯಲ್ಲಿ ಇವತ್ತಿಗೂ ಕೂಡ ವಿಷ್ಣು ಪಾದ ಇದೆ ಅಂತ. ಇನ್ನು ಎರಡನೇದು, ಅವನ ಎದೆಯ ಮೇಲೆ ಒಂದು ವಟವೃಕ್ಷವನ್ನ ಭಗವಂತ ನೆಟ್ಟ. ಅದು ಇವತ್ತಿಗೂ ಕೂಡ ಅಕ್ಷಯ ವಟವಾಗಿ ಇಲ್ಲಿ ಪೂಜಿಸಲ್ಪಡತ್ತೆ. ಇಲ್ಲಿ ಫಲ್ಗು ನದಿ ಹರಿಯುತ್ತೆ, ಅದು ಕೂಡ ಅತ್ಯಂತ ಪವಿತ್ರವಾದ್ದು. ಯಾರು ಇಲ್ಲಿ ಬಂದು ಪಿಂಡ ಪ್ರದಾನ ಮಾಡ್ತಾರೋ ಅವ್ರು 21 ಪೀಳಿಗೆಗಳು ಅವು ಮೋಕ್ಷವನ್ನು ಪಡ್ಕೊಳ್ಳುತ್ತೆ ಅನ್ನುವಂಥ ಪ್ರತೀತಿ ಇರೋದ್ರಿಂದ ಪಿತೃಪಕ್ಷದ ಸಂದರ್ಭದಲ್ಲಿ ಇಲ್ಲಿ ಕಾಲಿಡ್ಲಿಕ್ಕೆ ಸಾಧ್ಯ ಇರೋದು ಜನ ಇರ್ತಾರೆ. ನಾನು ಇನ್ಫ್ಯಾಕ್ಟ್ ಅವೆಲ್ಲವನ್ನು ನೋಡ್ಕೊಂಡು ಬಂದೆ. ಅಷ್ಟೇ ಅಲ್ಲದೆ ನನಗೆ ಬುದ್ಧನನ್ನು ಕಂಡ್ರೆ ಯಾವಾಗಲೂ ಬಹಳವಾದ ಪ್ರೀತಿ. ಸ್ವಾಮಿ ವಿವೇಕಾನಂದರು ಅಖಂಡವಾಗಿ ಪ್ರೀತಿಸ್ತಾರೆ ಬುದ್ಧನನ್ನ. ಯಾಕೆಂತಂದ್ರೆ ಬುದ್ಧನ ಆ ಪ್ರೀತಿ ತುಂಬಿದ, ಪ್ರೇಮ ತುಂಬಿದ ಹೃದಯ ಇತ್ತಲ್ಲ, ಅದು ಅತ್ಯದ್ಭುತವಾದ್ದು. ಇದೇ ಗಯಾದಿಂದ ಸುಮಾರೊಂದು 8-10 ಕಿಲೋಮೀಟರ್ ದೂರದಲ್ಲಿ ಬೋಧ ಗಯಾ ಇದೆ. ಬೋಧ ಗಯಾ ಅಂತಂದ್ರೆ ಜ್ಞಾನ ಪಡ್ಕೊಂಡಂತ ಆ ಕ್ಷೇತ್ರ ನಮ್ಗಿಲ್ಲಿ ನೋಡ್ಲಿಕ್ಕೆ ಸಿಗತ್ತೆ. ಆ ಕ್ಷೇತ್ರ ಇಲ್ಲೇ ಹತ್ತಿರದಲ್ಲಿದೆ. ಅಲ್ಲಿಗೂ ಕೂಡ ನಾನು ಹೋಗಿ ಬಂದೆ. ಇನ್ಫ್ಯಾಕ್ಟ್ ನಾನು ಉಳ್ಕೊಂಡಿದ್ದೆ ಬೋಧಗಯಾದಲ್ಲಿ. ಬುದ್ಧನಿಗೆ ಜ್ಞಾನೋದಯವಾಗಿರುವಂತ ಆ ವೃಕ್ಷ, ಬೋಧಿ ವೃಕ್ಷ ಇವತ್ತಿಗೂ ಕೂಡ ನೋಡ್ಲಿಕ್ಕೆ ಸಿಗುತ್ತೆ. ಅದರ 4ನೇ ಪೀಳಿಗೆಯ ವೃಕ್ಷ ಇವತ್ತಿದೆ ಅಂತ ಹೇಳ್ತಾರೆ. ಒಂದು ವಿಶಾಲವಾಗಿರುವಂತ ಮಂದಿರ ಅಲ್ಲಿದೆ. ಇನ್ಫ್ಯಾಕ್ಟ್ ನನಗೆ ಗಯಾದಲ್ಲಿರುವಂತ ಗದಾಧರನ ಮಂದಿರ ಅದ್ಭುತ ಅಂತ ಅನ್ನಿಸ್ತು. ಏನೋ ಒಂಥರ ವಿಶೇಷವಾದ ಅಟ್ರಾಕ್ಷನ್ ಆ ಮಂದಿರಕ್ಕಿದೆ. ಯಾವಾಗಲಾದ್ರೂ ಬಂದಾಗ ನೋಡಿ. ಬಟ್ ಕೋಇನ್ಸಿಡೆನ್ಸ್ ಏನು ಅಂತಂದ್ರೆ, ನಾನು ಇಲ್ಲಿರುವಾಗಲೇ ಇವತ್ತು ರಿಸಲ್ಟ್ ಬಂದಿದೆ. ರಿಸಲ್ಟ್ ನಲ್ಲಿ ಕಾಂಗ್ರೆಸ್ಸಿನ ಪರಿಸ್ಥಿತಿ ಹೇಳತ್ತಿರೋದು. ಕಾಂಗ್ರೆಸ್ ವಿಕ್ಟ್ರಿ ಅಂತ ತೋರಿಸ್ಕೊಳ್ಬಹುದು, ಅದಕ್ಕೆ ಮಾರಲ್ ವಿಕ್ಟ್ರಿ ಪಡ್ಕೊಳ್ಳೋದು ರೂಢಿಯಾಗಿ ಹೋಗಿದೆ. ಕಾಂಗ್ರೆಸ್ ಈಗ ತೋರಿಸಬಹುದು. ನಾನು ಇಲ್ಲಿ ನಿಮ್ಮ ಹತ್ರ ಮಾತನಾಡೋಕ್ಕಿಂತ ಮುಂಚೆ ಕಾಂಗ್ರೆಸ್ ವಿಕ್ಟ್ರಿ ತೋರಿಸಬಹುದಾಗಿರುವಷ್ಟು ಸೀಟ್ ಪಡ್ಕೊಂಡಿದೆ. ನೀವೇನಾದ್ರೂ ಕರ್ನಾಟಕದ ಕಾಂಗ್ರೆಸ್ಸಿಗರನ್ನ ಯಾರನ್ನಾದ್ರೂ ಕೇಳಿದ್ರೆ, ಅಥವಾ ಈ ಹಿಂದೆ ಬಿಹಾರದಲ್ಲಿ ಒಂದ್ಸಲ ಬಿಜೆಪಿ ಸೋತಿದ್ದಕ್ಕೆ ಒಬ್ಬ ಯಾರೋ ಕಾಣೆ ಮೀನು ತಿಂದಿದ್ದಲ್ಲ, ನಾನು ಇವತ್ತು 5 kg ಕಾಣೆ ಮೀನು ತರಿಸಿ ಒಬ್ಬನೇ ತಿಂದಿದ್ದೀನಿ ಅಂತ ಆತ ಹೇಳಿದ್ದಲ್ಲ, ಆತ ಹೇಳ್ಬೋದು ಕಾಂಗ್ರೆಸ್ಸಿಗೆ ಬಿಹಾರದಲ್ಲಿ ಹೀಗೆ ಅಂತ ತೋರಿಸ್ಬೋದು. ಎಕ್ಸಾಕ್ಟ್ಲಿ 2 ಸೀಟು ಆಸ್ ಆನ್ ರನ್ನಿಂಗ್. ಹೆಚ್ಚಂದ್ರೆ 3 ಸೀಟಿಗೆ ಹೋಗ್ಬೋದು, ನಾಟ್ ಮೋರ್ ದೆನ್ ದಟ್. ಅಂಡ್ ಇಂಟ್ರೆಸ್ಟಿಂಗ್ಲಿ 243 ಸೀಟುಗಳ ಈ ಫೈಟ್ ನಲ್ಲಿ ಮಹಾಗಠಬಂಧನ್ ಆ 43 ಅಂತ ಇರುತ್ತಲ್ಲ ಅದನ್ನೂ ತೆಗೆದುಕೊಳ್ಳಿಕ್ಕೆ ಸಾಧ್ಯವಾಗದೇ ಇರುವಂತ ಪರಿಸ್ಥಿತಿ ಬಂದಿದೆಯಲ್ಲ. ಟೋಟಲಿ ಮಹಾಗಠಬಂಧನ್, ಇಫ್ ಐ ನಾಟ್ ರಾಂಗ್, ಲೆಸ್ ದೆನ್ 30ಗೆ ಬಂದು ನಿಂತಿರೋದು ಬಹಳ ಆಶ್ಚರ್ಯಕರ ಸಂಗತಿ. ಅಂದ್ರೆ ಮೋದಿ ಫ್ಯಾಕ್ಟರ್ ಇನ್ನೂ ವರ್ಕ್ ಮಾಡ್ತಾ ಇದೆ ಅಂತ ಹೇಳ್ತಾರೆ. ಯಾರಾದ್ರೂ ಇದು ನಿತೀಶ್ ಕುಮಾರ್ ಫ್ಯಾಕ್ಟರ್ ಅನ್ನೋದಾದ್ರೆ ಫೈನ್, ನೀವು ಅದನ್ನ ತೆಗೆದುಕೋಬಹುದು. ಬಟ್ ಗೊತ್ತಿರಲಿ, 2 ಪಾರ್ಟಿಗಳು ಈಕ್ವಲ್ ಅಮೌಂಟ್ ಆಫ್ ಸೀಟ್ಸ್ ಅಲ್ಲಿ ಭಾಗವಹಿಸಿದ್ರು ಕೂಡ ನರೇಂದ್ರ ಮೋದಿಯವರನ್ನ ರೆಪ್ರೆಸೆಂಟ್ ಮಾಡಿದ ಅಥವಾ ನರೇಂದ್ರ ಮೋದಿಯವರು ರೆಪ್ರೆಸೆಂಟ್ ಮಾಡಿದ ಭಾಜಪ ಹೆಚ್ಚು ಕಡಿಮೆ 94-95 ಸೀಟುಗಳಲ್ಲಿ ಮುಂದಿರೋದು ಬಹಳ ವಿಶಿಷ್ಟವಾಗಿರುವಂತಹ ಸಂಗತಿ ಅಂತ ಅನ್ಸುತ್ತೆ. ಸಮ್ವೇರ್
ಇಡೀ ಪೊಲಿಟಿಕಲ್ ನರೇಟಿವ್ನೇ ಚೇಂಜ್ ಮಾಡಬಹುದಾಗಿರುವಂತ ಒಂದು ಅಪರೂಪದ ವಾತಾವರಣ ಇಲ್ಲಿದೆ ಅಂತ ನನಗನ್ಸುತ್ತೆ. ಬಟ್ ನನಗೆ ಹೇಳಬೇಕಾಗಿದ್ದು ಏನು ಅಂತಂದ್ರೆ, ಭಾರತ ಒಂದು ಹೊಸ ಯುಗಕ್ಕೆ ಕಾಲಿಡ್ತಾ ಇದೆ. ಯಾವ ಜಾತಿಯ ಹೆಸರನ್ನು ಹೇಳಿಕೊಂಡು ಇಷ್ಟು ದಿನ ಗೆಲ್ಲಬಹುದು ಅಂತ ಅನ್ಕೊಂಡಿದ್ರು, ಬಿಹಾರ ಮೊದಲ ಬಾರಿಗೆ, ವಿಚ್ ಐ ವಾಸ್ ಎಕ್ಸ್ಪೆಕ್ಟಿಂಗ್, ತುಂಬಾ ಸುದೀರ್ಘ ಕಾಲದಿಂದ ನರೇಂದ್ರ ಮೋದಿ ಬಂದ ಮೇಲೆ ಆ ಥರದೊಂದು ಬದಲಾವಣೆ ಭಾರತದ ಪೊಲಿಟಿಕಲ್ ಸಿನಾರಿಯೋದಲ್ಲಿ ಬರ್ಬೋದು ಅಂತ ನಾವು ಅನ್ಕೊಂಡಿದ್ವಿ. ಆ ಥರದೊಂದು ಬದಲಾವಣೆಯನ್ನ ಇವತ್ತು ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇರೋದು ಬಹಳ ವಿಶಿಷ್ಟವಾಗಿರೋ ಸಂಗತಿ. ಆಫ್ಟರ್ ಅ ಲಾಂಗ್ ಟೈಮ್ ಇದೇ ಟ್ರೆಂಡ್ ಏನಾದ್ರೂ ಕಂಟಿನ್ಯೂ ಆದ್ರೆ ಜಾತಿಯನ್ನ ಮೀರಿ ಜನ ವಿಕಾಸಕ್ಕೆ ವೋಟ್ ಮಾಡ್ತಾರೆ, ಒಳಿತಿಗೆ ವೋಟ್ ಮಾಡ್ತಾರೆ ಅಂತ ಆಗ್ಬಿಟ್ರೆ ಬರೋ ದಿನಗಳು ಗೋಲ್ಡನ್ ಪೀರಿಯಡ್ ಆಫ್ ಇಂಡಿಯಾ ಆಗ್ಲಿಕ್ಕಿದೆ ಅನ್ನೋದ್ರಲ್ಲಿ ಅನುಮಾನ ಇಲ್ಲ. ಬಿಹಾರ ಆ ತರದೊಂದು ಬದಲಾವಣೆಯನ್ನು ಕೊಟ್ಟಿದೆ. ನಾನು ಗ್ರೌಂಡ್ ಅಲ್ಲಿ ನಿನ್ನೆಯಿಂದ ಇದ್ದೇನೆ. ನಿನ್ನೆವರೆಗೂ ನನಗೂ ಒಂದ್ ಸ್ವಲ್ಪ ಅನುಮಾನ ಇತ್ತು. ಯಾಕೆಂತಂದ್ರೆ ಎಲ್ಲರೂ ಹೇಳ್ತಿದ್ರು ಈ ಪ್ರಶಾಂತ್ ಕಿಶೋರ್ ಜನ್ ಸುರಕ್ಷಾ ಪಾರ್ಟಿ, ಜನ್ ಸ್ವರಾಜ್ ಪಾರ್ಟಿ ಆತ ಏನೋ ಬದಲಾವಣೆಯನ್ನ ತರಬಹುದು ಅಂತ. ಆದ್ರೆ ಗ್ರೌಂಡ್ ಅಲ್ಲಿ ಜನ ಹೇಳ್ತಾ ಇದ್ರು ಯಾವ ಕಾರಣಕ್ಕೂ ಇಲ್ಲ, ಡೆಫಿನೆಟ್ಲಿ ನಿತೀಶ್ ಕುಮಾರ್ ಗವರ್ಮೆಂಟ್ ವಾಪಸ್ ಬರುತ್ತೆ ಅಂತ. ಬಟ್ ಇವತ್ತು ಮಾತನಾಡಬೇಕಾದಾಗ್ಲೂ ಕೂಡ ನಾನು ರಿಸಲ್ಟ್ ಅನ್ನ ಅನೇಕ ಟಿವಿಗಳಲ್ಲಿ ನೋಡ್ತಾ ಕೂತಿದ್ದಲ್ಲ, ಎಲ್ಲೋ ಹೋಟೆಲ್ಗೆ ಹೋದಾಗ, ಎಲ್ಲೋ ಜನ ನೋಡ್ತಾ ಇರೋ ಜಾಗದಲ್ಲಿ ನಿಂತಾಗ ಎಲ್ಲರೂ ಮಾತನಾಡ್ಕೊಳ್ತಾ ಇದ್ರು ನಿತೀಶ್ ಪಾರ್ಟಿಗಿಂತ ಬಿಜೆಪಿ ಜಾಸ್ತಿ ಬರಬೇಕು, ಬಿಜೆಪಿಯ ಹೆಸರು ಹೇಳ್ಕೊಂಡು ಆತ ಗೆದ್ಕೊಂಡು ಬರ್ತಾನೆ ಪ್ರತಿ ಬಾರಿ, ಇಲ್ಲಿನ ಡೆವಲಪ್ಮೆಂಟ್ ಮೋದಿಯವರ ಕಲ್ಪನೆಗೆ ತಕ್ಕಂತೆ ಆಗ್ಬೇಕು, ಯುಪಿ ಹೇಗ್ ಡೆವಲಪ್ ಆಗಿದೆಯೋ ಬಿಹಾರ್ ಕೂಡ ಹಾಗೆ ಡೆವಲಪ್ ಆಗಬೇಕು. ಸೊ ಜನರ ಕಂಗಳಲ್ಲಿ ಆ ವಿಕಾಸದ ಆಶೋತ್ತರಗಳು ಏನ್ ಕಾಣ್ತಾ ಇವೆ ಅದು ಗಯಾದಲ್ಲಿ ಕಾಣ್ತಾ ಇದೆ ಅಂತ. ನನ್ಗೆ ಯಾರೋ ತಮಾಷೆ ಮಾಡಿ ಕಮೆಂಟ್ ಹಾಕಿದ್ದಾರೆ, ನೀವು ಗಯಾದಲ್ಲಿ ಯಾರಿಗೆ ಪಿಂಡ ಪ್ರದಾನ ಮಾಡ್ಲಿಕ್ಕೆ ಹೋಗಿದ್ವಿ ಅಂತ. ಸೊ ಕಾಂಗ್ರೆಸ್ ಗಯಾಕ್ಕೆ ಏನನ್ನ ತೋರಿಸ್ತಾ ಇದೆ ಅಂತ ನಾವು ಯೋಚನೆ ಮಾಡಬೇಕಾಗಿದೆ. ಏನೇ ನಾನು ಪಾಪ ಆಡ್ಕೊಳ್ಳೋದು ಏನು, ಕಾಂಗ್ರೆಸ್ಸಿನ ಸ್ಥಿತಿ ರಾಷ್ಟ್ರದಿಂದ ಹೀಗೆ ಆಗುವಂತದ್ದಿದೆ. ಅಲ್ಲದೆ ಮತ್ತೇನು, ಭಾಜಪ ಫೈಟ್ ಮಾಡುವಾಗ ಹೇಗ್ ಫೈಟ್ ಮಾಡುತ್ತೆ, ಅಮಿತ್ ಶಾ ಸ್ವತಃ ಬಿಹಾರಿಗೆ ಬಂದು ಕೂತ್ಕೊಳ್ತಾರೆ, ರಿಬೆಲ್ ಯಾರ್ಯಾರಿದ್ದಾರೋ ಅವ್ರನ್ನ ಒಟ್ಟು ಮಾಡುವಂತ ಪ್ರಯತ್ನ ಮಾಡ್ತಾರೆ, ಎಲ್ಲರನ್ನು ಜೋಡಿಸ್ಕೊಂಡು ತೆಗೆದುಕೊಂಡು ಹೋಗುವಂತ ಪ್ರಯತ್ನ ಮಾಡ್ತಾರೆ. ಆ ಕಡೆ LJP ಚಿರಾಗ್ ಪಾಸ್ವಾನ್ ನಂಗೆ ಜಾಸ್ತಿ ಸೀಟ್ ಬೇಕು ಅಂತ ಕೇಳಿದಾಗ ತಗೋ ಅಂತಾರೆ, ನನಗೆ ಜಾಸ್ತಿ ಸೀಟ್ ಬೇಕು ಅಂತ ನಿತೀಶ್ ಕುಮಾರ್ ಗಲಾಟೆ ಮಾಡಿದಾಗ ತಗೋ ಅಂತಾರೆ. ಒಟ್ಟಲ್ಲಿ ಆ ಕೋಯಿಲೇಷನ್ ಧರ್ಮ ಅಂತ ಏನಿದೆಯೋ ಅದನ್ನ ಕಾಪಾಡ್ಕೊಳ್ಳೋದಕ್ಕೋಸ್ಕರ ಅವರೇ ಇಲ್ಲಿ ಖುದ್ದಾಗಿ ಕೂತು 40ಕ್ಕೂ ಹೆಚ್ಚು ರ್ಯಾಲಿಗಳನ್ನು ಮಾಡ್ತಾರೆ. ನರೇಂದ್ರ ಮೋದಿ ತಿರುಗಾಡ್ತಾರೆ. ಒಂದು ಟೋಟಲ್ ಡೆವಲಪ್ ಮಾಡುವಂತ ಒಂದು ಪ್ರಕ್ರಿಯೆ ಇದೆಯಲ್ಲ, ಅದು ಬಿಜೆಪಿಯದ್ದು ಒಂದು ಸಂಘಟನಾತ್ಮಕವಾಗಿ ಪ್ರತಿಯೊಬ್ಬರು ನೋಡಿ ಕಲಿಬೇಕಾಗಿರುವಂತದ್ದು ಅಂತ. ನಂಗೆ ಒಂದೇ ಒಂದು ಬೇಜಾರೇನು ಅಂತಂದ್ರೆ, ಈ ಬಿಜೆಪಿಯ ರಾಷ್ಟ್ರ ಮಟ್ಟದ ನಾಯಕರು ಬಿಹಾರದಲ್ಲಿ ಮ್ಯಾಜಿಕ್ ಮಾಡ್ತಾರೆ, ಉತ್ತರ ಪ್ರದೇಶದಲ್ಲಿ ಮ್ಯಾಜಿಕ್ ಮಾಡ್ತಾರೆ, ಪಶ್ಚಿಮ ಬಂಗಾಳದಲ್ಲಿ ಮ್ಯಾಜಿಕ್ಗೆ ಹತ್ರ ಬರ್ತಾರೆ. ಅದು ಯಾಕೆ ಕರ್ನಾಟಕದಲ್ಲಿ ಫೇಲ್ ಆಗ್ತಾರೆ ಅಂತ ನನ್ಗೆ ಯಾವಾಗ್ಲೂ ಬೇಜಾರು ಅನ್ಸುತ್ತೆ. ಮೇ ಬಿ ಅವರು ಕರ್ನಾಟಕದ ನಾಡಿಯನ್ನ ಹಿಡಿಯೋದ್ರಲ್ಲಿ ಎಲ್ಲೋ ಒಂದು ಸಣ್ಣ ಮಟ್ಟಿಗಿನ ಸೋಲಾಗಿದ್ದಿರಬಹುದು. ಬಟ್ ರಾಷ್ಟ್ರೀಯ ನಾಯಕತ್ವದ ಮೇಲೆ ನಂಗೆ ಅಪಾರವಾದ ವಿಶ್ವಾಸ ಇದೆ. ಬಹಳ ಬೇಗ ಕರ್ನಾಟಕದಲ್ಲೂ ಕೂಡ ಒಂದು ಒಳ್ಳೆಯ ವಿಕಾಸಕ್ಕೆ ಪೂರಕವಾಗಿರುವಂತ ಮತ್ತು ನರೇಂದ್ರ ಮೋದಿಯವರ ಕನಸುಗಳನ್ನ ಸಾಕಾರ ಮಾಡುವಂತ ಒಂದು ಸಮರ್ಥವಾಗಿರುವಂತ ಸರ್ಕಾರ ಬರಬಹುದು ಅಂತ ಬಿಹಾರ ಅದಕ್ಕೊಂದು ಒಳ್ಳೆಯ ಎಚ್ಚರಿಕೆಯ ಕರೆಗಂಟಾಗಿದೆ. ಅಂಡ್ ಬಿಲೀವ್ ಮೀ, ಬಿಹಾರದ ರಿಸಲ್ಟ್ ನ ನಂತರ ಪಶ್ಚಿಮ ಬಂಗಾಳದಲ್ಲಿ ಶಿವರಿಂಗ್ ಶುರುವಾಗಿರುತ್ತೆ, ಉತ್ತರ ಪ್ರದೇಶದಲ್ಲಿ ಜನರ ಕಾನ್ಫಿಡೆನ್ಸ್ ಜಾಸ್ತಿ ಆಗಿರುತ್ತೆ, ಇಡೀ ದೇಶದಲ್ಲಿ ಮತ್ತೊಮ್ಮೆ ನರೇಂದ್ರ ಮೋದಿಯವರ ಮೇಲೆ ವಿಶ್ವಾಸ ಇಟ್ಟಿರುವಂತ ಜನ ಜಾಸ್ತಿ ಆಗಿದ್ದಾರೆ ಅನ್ನೋದನ್ನು ತೋರಿಸ್ಕೊಡುತ್ತೆ. ನರೇಂದ್ರ ಮೋದಿಯವರ ಮೇಲೆ ವಿಶ್ವಾಸ ಕಡಿಮೆ ಆಗ್ಲಿ ಅಂತ ಬಾಂಬ್ ಬ್ಲಾಸ್ಟ್ ಗಳನ್ನು ಮಾಡಿಸ್ತಾರೆ, ಅವರು ವೀಕ್ ಪ್ರೈಮ್ ಮಿನಿಸ್ಟರ್ ಅಂತ ತೋರಿಸುವಂತ ಪ್ರಯತ್ನ ಮಾಡ್ತಾರೆ. ಬಟ್ ನರೇಂದ್ರ ಮೋದಿ ಎಷ್ಟು ಸ್ಟ್ರಾಂಗ್ ಅಂತ ಈ ನಾಡಿನ ಸಾಮಾನ್ಯ ಜನರಿಗೆ ಗೊತ್ತಿದೆ. ವಿಶೇಷವಾಗಿ ಹೆಣ್ಣು ಮಕ್ಕಳು ನರೇಂದ್ರ ಮೋದಿ ಅವ್ರ ಜೊತೆ ನಿಲ್ಲೋದಿದೆಯಲ್ಲ, ಇದು ಬಹಳ ವಿಶೇಷವಾಗಿರುವಂತದ್ದು. ಮಿತ್ರರೇ, ನಾನು ಗಯಾದಿಂದ ಇವತ್ತು ವಿಷ್ಣುಪಾದವನ್ನ ಭೇಟಿ ಮಾಡಿ ಇವತ್ತು ಅಕ್ಷಯ ವಟವೃಕ್ಷಕ್ಕೆ ನನ್ನದೊಂದು ನಮನವನ್ನ ಸಲ್ಲಿಸಿ ಫಲ್ಗು ನದಿಯ ತೀರ್ಥವನ್ನ ನಾನು ಚುಮುಕಿಸಿಕೊಂಡು ಬರಬೇಕಾದಾಗ ಒಂದು ಒಳ್ಳೆಯ ಸುದ್ದಿಯೊಂದಿಗೆ ಬರ್ತಿದ್ದೀನಿ. ನನಗೂ ಕೂಡ ಬಹಳ ಸಂತೋಷ. ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಬಿಹಾರ ವಿಶ್ವಾಸ ಇಟ್ಟಿದೆ, ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ನಾನು ವಿಶ್ವಾಸ ಇಟ್ಟಿದ್ದೀನಿ. ಐ ಆಮ್ ಡ್ಯಾಮ್ ಶ್ಯೂರ್ ನೀವು ವಿಶ್ವಾಸ ಇಟ್ಟಿದ್ದೀರಾ. ಒಂದು ಒಳ್ಳೆಯ ಬದಲಾವಣೆಗೆ ಕಾಲ ಅಂತ ಅನ್ಸುತ್ತೆ ನನಗೆ. ಅಂಥದ್ದೊಂದು ಆಗ್ಲಿ. ಇಲ್ಲಿಂದ ಮುಂದಕ್ಕೆ ಮತ್ತೆ ನಾನು ಬೇರೆ ದಿಕ್ಕಿಗೆ ಹೊರಡುವಾಗ ಅಲ್ಲಿಂದ ಮತ್ತೆ ನಿಮ್ಮ ಜೊತೆ ಸಂಪರ್ಕಕ್ಕೆ ಬರ್ತೇನೆ. ಅಲ್ಲಿನ ವಿಶೇಷತೆಗಳ ಜೊತೆಗೆ ಮತ್ತಷ್ಟು ವಿವರಗಳನ್ನು ಹಂಚಿಕೊಳ್ತೇನೆ. ಏನಿಯ ಭಾಜಪಕ್ಕೆ ನಾನು ಅತ್ಯಂತ ಹೃದಯಾಂತರಾಳದ ಕಂಗ್ರ್ಯಾಚುಲೇಷನ್ಸ್ ಅನ್ನ ಹೇಳ್ತೀನಿ. ಕಾಣೆ ಮೀನು ತಿನ್ನಬೇಕು ಅಂತ ಬಯಸಿರೋರಿಗೆ ನಾನು ಮತ್ತೊಮ್ಮೆ ಕಾಣೆ ಮೀನಿನ ಅಭಿನಂದನೆಗಳನ್ನ ತಿಳಿಸ್ತಾ ಬಿಹಾರದ ವಿಕ್ಟರಿಯನ್ನ ಆ ಕಾಣೆ ಮೀನಿಗೆ ಸಮರ್ಪಿಸ್ತೇನೆ. ಕಾಣೆ ಮೀನಿಗೆ ಒಳ್ಳೆಯದಾಗ್ಲಿ. ಬಿಹಾರದ ಗೆಲುವು ರಾಷ್ಟ್ರದ ಗೆಲುವನ್ನ
ಇನ್ನೂ ಗಟ್ಟಿಗೊಳಿಸಲಿ ಅಂತ ಪ್ರೀತಿಯಿಂದ ಹಾರೈಸ್ತೀನಿ. ಎಲ್ರಿಗೂ ನಮಸ್ಕಾರ. ವಂದೇ ಮಾತರಂ. ಜೈ ಹಿಂದ್.